ಎಷ್ಟು ಕ್ಯೂಟ್ ತಗೊಳ್ಳಲ್ವಾ ಲಕ್ಷ್ಮಿ? ಕ್ಯೂಟಿ ಪೈ ಎಲ್ಲ ಮುಗೀತು, ರೆಡಿ ಆಗೋಣ ಅನ್ಕೊಂಡೆ. ನೋಡಿದ್ರೆ ಹಾಸ್ಪಿಟಲ್ ಹೋಗಂಗೆ ಆಗೋಯ್ತು. ಗೈಸ್ ಭೂಮಿ ಕಲರ್ ದೃಷ್ಟಿ ತೆಗಿತಾಳೆ. ಹಂಗೆಲ್ಲ ಹಾಕ್ಬಾರ್ದು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮಯ ಸುಮಾರು 11:35. ನಾವಿನ್ನೂ ಎದ್ದಿದ್ದೀವಿ. ಕಾಸ್ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಇನ್ನೂ ಎದ್ದಿದ್ದೀವಿ. ಇದು ಜಸ್ಟ್ ಹಿಂಗೆ ಮಾಡೋಣ ಅಂತ ಐಡಿಯಾ ತಗೊಳಕ್ಕೋಸ್ಕರ. ಹಂಗೆ ಇರಬೇಕು ಅಂತ ಅದು ಸೆಲೆಕ್ಟ್ ಮಾಡಿದ್ದು ನಾನು, ಇದಿಡೋಣ ಅಂತ ಸೆಲೆಕ್ಟ್ ಮಾಡಿದ್ದು ನಾನು, ಟೇಬಲ್ ಇಡೋಣ ಅಂತ. ನೀನು ಜಾಸ್ತಿ ಮಾತಾಡಬೇಡ, ನೀನು ಜಾಸ್ತಿ ಸೈಕ್ ಮಾಡಬೇಡ ನನಗೆ. ಬಟ್ ಸುಮ್ಮನೆ ತಿಂತಾವನೆ ಗೈಸ್. ಪಾಪ ನಮ್ಮಮ್ಮ ಓಕೆ ಇಷ್ಟೆಲ್ಲ ಕಟ್ಟಿ ಸುಸ್ತಾಗಿ ಹೋಗೋರೆ. ನಾನೀಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಮಗೂ ಧೂಳೆಲ್ಲ ಕೊಡ್ವಿ ನೆಗಡಿ ಒಂಥರ ಗಂಟ್ಲೆಲ್ಲ ಕಿಚ್ ಆಗ್ತೈತೆ. ತಿನ್ನೋದಷ್ಟೇ ಗೈಸ್, ಒಂದು ಬಿಲ್ಡಪ್ ಕೊಡ್ತಾನೆ ಸ್ವಲ್ಪ, ಮಾಡಿದೆ ಬಟ್ ತಿಂತಾನಷ್ಟೆ. ನಾವಿವಾಗ ಸೀರೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೋಯ್ತಾಯಿದ್ದೀನಿ. ಇದೇ ನಾವು ಲಕ್ಷ್ಮಿಗೆ ಇನ್ನೇನು ನೆಲದಲ್ಲೇ ಬಿತ್ರ ಅಂತ ಮಾಡ್ತಾನೆ ಗೈಸ್ ನಮ್ಮಣ್ಣ. 10,000 ಕೊಟ್ಟು ನೆಲಕ್ಕೆ ಹಾಕ್ಬಾರ್ದಂತೆ, ಮಡ್ಚಬೇಕು ಅಂದರೆ ನೆಲಕ್ಕೆ ಹಾಕಬೇಕು. ಚೆನ್ನಾಯ್ತಾ ಗೈಸ್? ನಾನೇ ಸೆಲೆಕ್ಟ್ ಮಾಡಿದ್ದಾದರೆ ಆ್ಯಕ್ಚುಲಿ ಚೆನ್ನಾಗಿ ಉಡಿಸಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಸೀರೆ ಉಡಿಸ್ತಿರೋದು. ಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದೇ ನಾನು ಫಸ್ಟ್ ಟೈಮ್. ಯಾವಾಗಲೂ ನಮ್ಮಮ್ಮ ಮಾಡ್ತಿತ್ತು, ಬಂದು ನೋಡ್ತಿದ್ದೆ ಅಷ್ಟೇ. ಬಟ್ ಈ ಸತಿ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ. ಪ್ರತಿ ಸಲ ನಮ್ಮಮ್ಮನ ಸ್ಟೈಲಲ್ಲಿ ಮಾಡ್ತಾಯಿತ್ತು. ಚೆನ್ನಾಗಿ ಉಡಿಸಿದ್ದೀನಿ ಗೈಸ್. ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇದು ಹೊಸದು, ಕನ್ಫ್ಯೂಸ್ ಆಗ್ತೈತೆ. ಇದು ತಂದಿರೋದು ಹಾಕೋಣ, ನಾನೇ ಲಿಪ್ಸ್ಟಿಕ್ ಐಲೈನರಲ್ಲಿ ಮಾಡೋಣ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಎಷ್ಟು ಕ್ಯೂಟ್ ತಗೊಳ್ಳಲ್ವಾ ಲಕ್ಷ್ಮಿ? ಕ್ಯೂಟಿ ಪೈ ಆಗ್ತಾ ಇಲ್ಲ, ಅದು ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ ಗೈಸ್? ಕಣ್ಣು ಹಂಚೋದಕ್ಕಿಂತ ಇದು ಬರೆಯೋದೇ ಚೆನ್ನಾಗಿ ಕಾಣಿಸ್ತೈತೆ. ನಮ್ಮಮ್ಮ ನನಗೆ ಅಂತ ಪಾಪ ಟೀ ತಗೊಂಡಿದ್ದಾರೆ. ಥ್ಯಾಂಕ್ ಯು. ನಂಗೆ ಆಗ್ತಾನೇ ಇಲ್ಲ. ಟೈಮ್ ಎಷ್ಟು ಜಾಗ ಬಿಡು, 1 ಗಂಟೆ ಆಗೈತೆ. ನಾವು 5 ಗಂಟೆ ಅಷ್ಟರಲ್ಲಿ ಮಾಡ್ತೀವಿ ಅಂತ ಡೌಟ್ ನನಗೆ. 5 ಗಂಟೆ ಅಷ್ಟರಲ್ಲಿ ಪೂಜೆ ಮಾಡಬೇಕಂತ 5:30 ಅಷ್ಟರಲ್ಲಿ. ನಿದ್ದೆ ನೋಡಿದ್ರೆ ಬರ್ತೈತೆ. ಅಷ್ಟು ಹಚ್ಚಿದ್ಮೇಲೆ ಇನ್ನೂ ಪರ್ಫೆಕ್ಟಾಗಿ ಕಾಣ್ತೈತೆ. ಹುಷಾರಾಗಮ್ಮ. ಇನ್ನೊಂಚೂರು ಕೆಳಗೆ ಇಕ್ಕನ ಅಂತ. ಇಷ್ಟ ಇಷ್ಟಿಲ್ಲ. ಆ್ಯಕ್ಚುಲಿ ಲಿಪ್ಸ್ಟಿಕ್ ಹಚ್ಚಿಲ್ಲ ಕ್ಲೀನಾಗಿ. ಸರಿ ಮಾಡ್ತೀನಿ ಬಿಡು, ಕೈ ಬಿಟ್ಬಿಡು. ಬಿಡ್ಲಾ? ಇರು, ಮಿಡಲ್ ಕೈತ. ವಾವ್, ಜಡೆ ಹಾಕಿದ್ಮೇಲೆ ಇನ್ನೂ ಸೂಪರ್. ಇದು ಕಂಬಿ ಹೂವು ನೇತಕ್ಕಂತೆ. ನಮ್ಮಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತವ್ರೆ. ಗ್ಯಾಸ್ ಬಂದು ಮಜಾ ಏನು ಗೊತ್ತಾ? ಈ ದೀಪದಲ್ಲಿ ನನ್ನ ಹೆಸರು ಐತೆ. ಇಲ್ಲಿ ಕೃತಿಕಾ 2014. ಇದರಲ್ಲಿ ನಮ್ಮ ಅಣ್ಣನ ಹೆಸರು ಐತೆ, ಲಿಖಿತ್ ಕುಮಾರ್. ಆಲ್ಮೋಸ್ಟ್ ಮನೇಲಿ ಎಲ್ಲ ಬೆಳ್ಳಿ ಸಂಬಂಧ ನಮ್ಮದು ನಮ್ಮ ಅಣ್ಣನ ಹೆಸರು ಐತೆ. ಬಾಕ್ಲು ತೊಳ್ದು ಇನ್ನೂ ಮಧ್ಯರಾತ್ರಿ ಆಗಲೇ ಬಾಕ್ಲು ತೊಳ್ದು ರಂಗೋಲಿ ಬಿಡಬೇಕಂತ ನೋಡ್ತಾ ಇದ್ದೀವಿ. ನನಗಂತೂ ಆಗ್ತಾನೇ ಇಲ್ಲ, ಮೂಗೊಂದು ಕಡ್ದಿಕ್ತೈತೆ. ಚೆನ್ನಾಗಿ ಬಿಡಿಸಿದ್ದೀನಲ್ವ ಗೈಸ್? ಆ್ಯಕ್ಚುಲಿ ನಂಗೆ ಚುಕ್ಕಿ ರಂಗೋಲಿ ಬಿಡ್ಸೋಕ್ಕೆ ಬರೋಲ್ಲ, ಆದರೂ ಬಿಡಿಸಿದ್ದೀನಿ. ಮತ್ತು ಇದು ನಾನೇ ಡಿಸೈನ್ ಮಾತ್ರ ನನಗೆ ಇಷ್ಟ ಆಯಿತು. ಆಮೇಲೆ
ನಂಗೆ ಆಗ್ತಾಯಿಲ್ಲ, ಚಳಿನೂ ಆಗ್ತೈತೆ. ಇದು ನಾನೇ ಬಿಡಿಸಿದ್ದೆ. ನಮ್ಮ ಬೇಬಿ ಇಲ್ಲಿ. ಅಯ್ಯೋ ಗೈಸ್, ನಮ್ಮ ಬೇಬಿ ನೋಡಿ ಗೈಸ್ ಹಿಂಗೆ ಬರ್ಬೋನೆ. ಅವರಿಬ್ರು ಎಲ್ಲೋ ಹೋಗ್ಬಿಟ್ಟವ್ರೆ. ಬೇಬು ಪಾಚೊಂಡಿದ್ಯಮ್ಮ, ಪಾಚೊಡೆ ಅಷ್ಟೇ. ನನಗೂ ಆಗ್ತಿಲ್ಲ, ಮಲ್ಕೊಂತೀನಿ ನಾನು ಹೋಗಿ ಇವಾಗ. ವೇಟ್ ಇಲ್ಲಿ ಶೋ ಲಕ್ಷ್ಮಿ. ದೇವ್ರ ಮನೆಯವರು ರೆಡಿ ಆಗ್ತಾಯಿದೆ. ಇದು ನಮ್ಮಮ್ಮನೇ ಹಾರ ಮಾಡಿರೋದು, ಸ್ಫಟಿಕ ಹೂವದಲ್ಲಿ. ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಐತೆ. ಟೈಮ್ ಆಗಲಿ 3 ಗಂಟೆ. ಎಲ್ಲ ಮುಗೀತು ಗಾಯ್ಸ್. ಮಲ್ಕೊಂತೀನಿ ಅಂತ ಅಂದೆ ಅಷ್ಟೇ. ನಮ್ಮಮ್ಮ ಮಲ್ಕೊಳಕ್ಕಲ್ಲ, ಕೂತ್ಕೊಳ್ಳೋಕ್ಕೂ ಬಿಡಲಿಲ್ಲ. ಟೈಮು 4:30 5:30 ಅಷ್ಟರಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಂತೆ. ಇದೆಲ್ಲ ಕ್ಲೀನ್ ಮಾಡಿ ಅಷ್ಟು ನನಗಂತೂ ಸಾಕಾಗೋಯ್ತು. ವಾವ್, ಇದು ಬೆಟ್ಟದವರೆ ಗೈಸ್. ಇವಾಗ ಬೆಳ್ಳಗೈತೆ, ಆಮೇಲೆ ತೋರಿಸ್ತೀನಿ. ಪಿಂಕ್ ಕಲರ್ ಆಗಿರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಬೆಬ್ಬಮ್ಮ ಯಾಕೆ ಮಗನೆ? ಹಾಂ ಪಾಚ ಹೋಗಮ್ಮ, ಈಚೆ ಪಾಚ ಹೋಗ. ಪೂಜೆ ಎಲ್ಲ ಮುಗೀತು. ನಾನು ಇವಾಗ 1 ರೌಂಡ್ ನಿದ್ದೆ ಮಾಡಿ ಎದ್ದೇಳ್ತೀನಿ. ಬಾಯ್, ಮಲ್ಕೊಂತೀನಿ. ಮಲ್ಕೊಂಡು ಎದ್ದೆ, ಗಂಟ್ಲಂತೂ ಸಕ್ಕದಾಗಿ ಹೋಗ್ತೈತೆ. ಜ್ವರ ಬರಂಗೆ ಫೀಲ್ ಆಗ್ತೈತೆ. ಪಾಪ ನಮ್ಮಮ್ಮ ಒಬ್ಬಳೆ ಅಡುಗೆ ಮಾಡ್ತಾಯಿತ್ತು. ಇದೀಗ ನೋಡೋಣ, ಮಾಡ್ತೀವಿ. ಒಬ್ಬಟ್ಟಿಗಾಗಲೇ ಕಾಳು ಬೇಯಿಸೈತೆ. ಆ್ಯಂಡ್ ದೆನ್ ಕಾಳು ಗೊಜ್ಜು ರೆಡಿ ಆಗ್ತೈತೆ. ಮನೆ ಕ್ಲೀನ್ ಮಾಡೋಕ್ಕಂತೂ ಇನ್ನೊಂದ್ಸತಿ ಒಬ್ಬಟ್ಟು ಅನಿಸ್ತೈತಿ. ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂದ್ಕೊಂಡೆ, ನೋಡಿದ್ರೆ ಹಾಸ್ಪಿಟಲ್ಗೆ ಹೋಗಂಗೆ ಆಗೋಯ್ತಂತ. ಸೊ ಬ್ಯಾಡ್. ಎಲ್ಲ ಬಳೆ ಹಾಕೊಂಡೆಲ್ಲ ಓಡಾಡ್ತವ್ರೆ. ನಿನ್ನೆಲ್ಲ ಕೊಡೋ ಅಲ್ಲಿ ಯಾವುದೋ ಹುಡುಗಿ ಬಳೆ ಹಾಕೊಂಡು ಹೋಯ್ತು. ಬೇಜಾರಾಗ್ತೈತೆ. ಅಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ, ಸುಮಾರಾಗಿ ಕಾಣ್ತೈತೆ. ದಾರ ಎಲ್ಲ ಕಟ್ಕೊಂಡು ಬಿಟ್ಟಿದ್ಯಾ? ಬೇಜಾರಾಗ್ತೈತೆ ನನಗೆ. ಆದರೂ ಆಮೇಲೆ ಅದು ಸೀರೆ ಹಾಕೊಂತೀನಿ. ಇಂಜೆಕ್ಷನ್ ಕೊಡ್ಸ್ಕೊಂಡಾದ್ರೂ ಪರವಾಗಿಲ್ಲ, ಸೀರೆ ಉಟ್ಕೊಂತೀನಿ. ನೋಡಿ ಗಾಯ್ಸ್, ನಾನು ಹೆಂಗಿದ್ದೀನಿ. ಕೃಷ್ಣ ನಾನೇ. ಪಾಪ ನಮ್ಮಮ್ಮ ಇವಾಗ ಊಟ ಉಣ್ತಾವಳೆ. ಗೈಸ್, ನಾನು ಸೀರೆ ಉಟ್ಕೊಂಡು ಗಾಜಿನ ಬಳೆ ಎಲ್ಲ ಹಾಕೊಂಡಿದ್ದೀನಿ. ಆದರೂ ಜ್ವರ ಇನ್ನೂ ಬಿಟ್ಟಿಲ್ಲ. ಗುಂಡ್ಬಲ್ಗೆ ಹೂವನು ಬಿಟ್ಕೊಂಡಿದ್ದೀನಿ. ಹೋಗಲೇ, ಎಲ್ಲ ಇವನು ಅಂತ ಬಂದ್ಬಿಡ್ತಾನೆ. ನನ್ನ ಫ್ಯಾನ್ ಬೇರೆ ತಗೊಂಡವನ, ಅದು ಆನ್ ಮಾಡಿಬಿಟ್ಟವನ. ಇದು ನಮ್ಮ ರಾಘವೇಂದ್ರ ಸರ್ ಕಟ್ಟಿರೋ ಫ್ಯಾನ್. ಈಗ ಚಳಿ ಆಗ್ತಾಯಿದೆ. ರೀಲ್ಸ್ ಮಾಡೋಣ ಅಂತ ಸೀರೆ ಉಟ್ಕೊಂಡಿದ್ದೆ, ಮಳೆ ಬಂದ್ಬಿಡ್ತು. ಸೋ ಬ್ಯಾಡ್. ಸೋ ಸ್ಯಾಡ್ ಆಫ್ ಇಟ್. ಭೂಮಿಕಾ ಬರ್ತಾವಳಿ, ಕರ್ಕೊಂಡು ಬರಕ್ಕೆ ಹೋಗ್ತಾ ಇದೀವಿ ಈಗ. ಸೀರೆ ನೋಡಿ,
ಆಂಟಿ ಥರ ಅಂತ ನಿಮಗೆ. ಆಂಟಿ ಥರ ಕಂಡಿದ್ದೀರ. ನಡೆಯೋಲೆ ಅಂಕಲ್, ಹೆಂಗಿತ್ತು ಪಯಣ ಎಲ್ಲ? ಏನು ತಗೊಂಬಂದಿದ್ಯಾ ಇದರಲ್ಲಿ? ಪಪ್ಪಾಯ. ಮುಗಿತಬ್ಬ. ಹೆಂಗ್ ಕಾಣ್ತಾ ಇದ್ದೀನಿ? ನೀನ್ ಕೊಟ್ಟಿರೋ ಸರ ಕಂಡಿದ್ದೀನಿ. ನಂಗೆ ಜ್ವರ ಬಂದೈತೆ. ನೋಡು ಭೂಮಿಕಾ, ಇಲ್ಲ ಅಂದಿದ್ರೆ ಮಧ್ಯಾಹ್ನ ಸೀರೆ ಉಟ್ಕೊಂಡು ಕುಂಡಾಡ್ಬಿಡ್ತಿದ್ವಿ. ಅದಕ್ಕೆ ಇವಾಗ ಉಟ್ಕೊಂಡಿದ್ಯಾ? ಭೂಮಿಕಾ ನನಗೆ ದೃಷ್ಟಿ ತೆಗಿತಾಳೆ. ಇದು 2ನೇ ಸತಿ ತೆಗಿತಾರದು. ಮನೇಲಿ ಇದ್ದಾಗ ಒಂದ್ಸತಿ ತೆಗ್ದಿಲ್ಲು, ಬೇಗ ಹೋಗಿತ್ತು. ಇವಾಗ ನಮ್ಮಮ್ಮ ದೃಷ್ಟಿ ಆಗಿರ್ಬೋದು ಅಂತ ತೆಗಿ ಅಂತ ಐತೆ. ಹೇಳೆ ಬಾಯಿ ಬಿಟ್ಟು ನಾಯಿ ಕಣ್ಣು ನರಿ ಕಣ್ಣು. ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು ಎಲ್ಲ ಕಣ್ಣು. ನನ್ನ ಪ್ರಕಾರ ದೃಷ್ಟಿ ಏನು ಆಗಿರಲ್ಲ, ಧೂಳೆ ಅನ್ಕೊಂತೀನಿ. ಅದಕ್ಕೂ ಆ ಕಡೆ ಇದಕ್ಕಿಕ್ಕೆ. ಹ್ಞೂ ಆಗಿಲ್ಲ ಅನ್ಕೊಂತೀನಿ. ಅಲ್ಲ ಆಗ್ತಿಲ್ವಾ? ಆಗೈತಂತ್ಯಾ? ಆಗಿಲ್ವಾ? ಚಟ್ ಚಟ್ ಅಂತಿಲ್ವಾ? ಒಂದ್ಸತಿ ಬರೀ ಕಡ್ಡಿಗೆ ನೋಡ್ಬೇಕು, ಚಟ್ ಚಟ್ ಅಂದಿಲ್ಲ ಅಂದ್ರೆ ನಿಜ ಅಂತ. ಕಾಲಲ್ಲಿ ಅನ್ಬೇಕಲ್ವಾ? ಎಡ್ಗಲಲ್ಲಿ ಹಿಂಗಂದ ಇಕ್ಬೇಕಾ, ಹಂಗೆ ತಗೊಂಡಲ್ಲಿ ಇಕ್ಬೇಕಾ? ನಂಗೆ ಕೈಯಲ್ಲಿ ಇಕ್ಕು. ಈ ಕೈಯಲ್ಲಿ, ಆ ಕೈಯಲ್ಲಿ ದೃಷ್ಟಿ ತೆಗೆದು ಆ ಕೈಯಲ್ಲಿ. ಇಕ್ಕೆ ಏನಾಗಲ್ಲ. ಎಲ್ಲಿಗೆ ಇಕ್ಬೇಕು ಹೇಳು? ಹಣೆಗೆ. ಹೌದಾ? ಮುದ್ದೆ ಕೈಗೆಲ್ಲ ಇಕ್ಕುತ್ತೆ ನಮ್ಮ ಅಜ್ಜಿ. ಕೈಗೆ, ಕಾಲಿಗೆ, ಎಡೆಗೆಲ್ಲ ಇಕ್ಕುತ್ತಿ. ಎಲ್ಲ ತೆಗಿತು. ಜಾಸ್ತಿ ತಗೊಂಡಿಲ್ಲ. ಹುಷಾರು ಬೆಂಕಿ. ಆಶೀರ್ವಾದ ತಗೊಂಡು ಪಾಪ ನಂಗೆ ಹುಷಾರಿಲ್ಲ ಅಂತ ಒಬ್ಬಟ್ಟು ಮಾಡ್ತವ್ರೆ. ಒಬ್ಬಟ್ಟು ಮಾಡ್ತಾವ್ರೆ. ಬರುತ್ತಾ ನಿಂಗೆ ಕತ್ತಕ್ಕೆ? ನೋಡಿ ಅಂತ ಸರಿನಾ? ಎತ್ಬೇಕು. ನನಗೂ ಗೊತ್ತು, ಬರೀ ನಾನು ಮಾಡಾದ್ಮೇಲೆ ಮಾಡ್ತಾ ಇರೋದು. ಇವೆಲ್ಲ ಬಿಲ್ಡಪ್ ಬಿಟ್ಬಿಡು. ನೋಡಂಗೆ ಇರ್ಬೇಕು. ಏನ್ರಿ? ಹಾ ಹ್ಞೂ ಕವರ್ ಹಾಕ್ಬಿಟ್ಟು ಒಬ್ಬಟ್ಟು ರೆಡಿ ಆಯ್ತು. ಒಬ್ಬಟ್ಟು ಬ್ಲಾಗರ್ ಗರ್ಲ್ ನೋಡಿ, ಬ್ಲಾಗರ್ ಗರ್ಲ್ ಸೀರೆ ಹಾಕೊಂಡ್ಬಂದಿದ್ದಾರೆ ಇವತ್ತು. ಏನಂತ ಅಕ್ಕ? ಮಕ್ಕ ಅವಳು. ಬಾಯ್ ಬಾಯ್ ಆಂಟಿ, ಬಾಯ್. ಹಂಗ ಲಕ್ಷ್ಮಿ ತರಿಸ್ತೀನಿ ಇಲ್ಲಿ. ಅರ್ಶಿನ ಕುಂಕುಮ ತಗೊಂಡೋದಕ್ಕೆ ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ನಾವು? 15 ಇಲ್ಲ, 10 ಅನ್ಕೋ. 10 ಕಿಲೋಮೀಟರ್ ಬಂದಿದ್ದೀವಿ ಗೈಸ್. ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ವ್ಲಾಗರ್ ಇವಳೇ ಅಂತ ಅವಳು ಇಷ್ಟರಲ್ಲಿ ಆಗ್ತಿದೆ ಗೈಸ್. ಹೌದು, ಮಾಸ್ಟರ್ಸ್ ಇಂದ ಬಿಸಿ ಇದೀನಿ ಗೈಸ್. ಬಾಯ್. ಹಂಗೆಲ್ಲ ಹಾಕ್ಬಾರ್ದು. ಕಾಲೇಜ್ ಬಿಟ್ಟು ಹೋದ್ಮೇಲೆ ಕಾಪಿರೈಟ್ ಬರಲ್ಲ. ಬಾಯ್ ಬಾಯ್. ನಡೆಯಲ್ಲ. ಬೇಡ. ಬಂದು ಎಷ್ಟೊತ್ತಾಯ್ತು ಗೊತ್ತಾ? ಅರ್ಧ ಗಂಟೆ ಆಯ್ತು. ಇಲ್ಲೇ ಟಿಕಾಡಿ ಉರ್ಬಿಟ್ರತಾಗ ಮಾತಾಡ್ಕೊಂಡು. ನನ್ನ ಕಷ್ಟ ನನಗೆ ಗೊತ್ತು, ಇವ ಅಮ್ಮಂಗೆ ಏನು ಗೊತ್ತು? ಹೋಗಿತ್ತಾವೆಲ್ಲ ಎರಡಕ್ಕೆ ಹಾಕೋ ಕೂತ್ಕೋ. ನನ್ನ ಬಳೆ ನೋಡಿ ಕೊಟ್ಟಿರೋದೆಲ್ಲ ಹಾಕೊಂಡಿದ್ದೀನಿ. ನಮ್ಮನೆ ಅತಿಥಿಗೆ ಇವಾಗ ಕೊಡ್ತಾ ಇದ್ದೀವಿ ಅಷ್ಟು ಕುಂಕುಮ. ಇಷ್ಟು ದಿನ ಇಷ್ಟೊತ್ತು ಊರೆಲ್ಲ ಸುತ್ತಾಕ ಬಂದ್ವಿ. ಹಬ್ಬ ಮುಗೀತು ಗೈಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬಾಯ್.